ಈ ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಆ ಸ್ಟೋರಿಗಿಗೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ದಿನಕ್ಕೊಬ್ಬೊಬ್ಬರು ಪಾತ್ರಧಾರಿಗಳು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಈ ಪ್ರಕರಣ ಜೀವಂತವಾಗಿರಬೇಕು ಮತ್ತು ಹಲವು ತಿರುವುಗಳನ್ನ ಪಡ್ಕೋಬೇಕು, ಆ ರೀತಿ ನಡ್ಕೋತಾ ಇದೆ. ಈಗ ಪಬ್ಲಿಕ್ ಟಿವಿ ಜೊತೆ ಮತ್ತೆ ಸುಜಾತಾ ಭಟ್ ಸ್ಫೋಟಕ ಮಾತುಗಳನ್ನು ಆಡಿದ್ದಾರೆ. ಸೊ ಬುರುಡೆ ಗ್ಯಾಂಗ್ ಸ್ಟೋರಿಗೆ ಈಗೊಂದು ಮೆಗಾ ಟ್ವಿಸ್ಟ್. ಪಬ್ಲಿಕ್ ಟಿವಿ ಜೊತೆ ಸುಜಾತಾ ಭಟ್ ಸ್ಫೋಟಕ ಮಾತುಗಳನ್ನು ಆಡಿದ್ದಾರೆ. ಅವ್ರು ಹೇಳ್ತಾರೆ, ಈ ಕೇಸ್ನಲ್ಲಿ ನನ್ನ ಅಧ್ಯಾಯ ಮುಗಿದಿದೆ, ನನ್ನ ಪಾರ್ಟ್ ಆಫ್ ವರ್ಕ್ ಮುಗೀತು, ತಪ್ಪು ಮಾಡಿದ್ದೇನೆ, ತಪ್ಪಾಗಿದೆ, ಯಾರೂ ಬೇಕು ಅಂತ ತಪ್ಪು ಮಾಡಲ್ಲ, ಹಣೆ ಬರಹ ಕೆಟ್ಟಾಗ ಹೀಗಾಗುತ್ತೆ ಅಂತ ಪಬ್ಲಿಕ್ ಟಿವಿ ಜೊತೆ ಸುಜಾತಾ ಭಟ್ ಅವರು ಆಡಿರ್ತಕ್ಕಂಥ ಮಾತು. ಅಂದರೆ ಇದು ಪಶ್ಚಾತ್ತಾಪದ ಮಾತುಗಳ ಅಂತ ಅನಿಸುತ್ತೆ. ಯಾಕೆಂದರೆ ಈ ಹಿಂದೆ ಅವರು ಆಡ್ತಾ ಇದ್ದ ಮಾತುಗಳು, ಅವರ ಆಕ್ರೋಶ, ಅವರ ಆರ್ಭಟ ಎಲ್ಲವೂ ತಣ್ಣಗಾಗಿದೆಯಾ ಅಂತ. ಯಾಕೆಂದರೆ SIT ವಿಚಾರಣೆಯನ್ನು 4 ದಿನ ಎದುರಿಸಿದ್ರಲ್ಲ. ನನ್ನ ಮನೆಗೆ ಅವರು ಬಂದಿದ್ದರು, ನಾನೇ ಹೋಗಿಲ್ಲ. ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಸುಜಾತಾ ಭಟ್ ಹೇಳ್ತಾರೆ, ಅವರ ಜೊತೆ ನಾನು ದೆಹಲಿಗೆ ಹೋಗಿದ್ದೆ, ಒಂದು ಕಡೆ ಕಾರಲ್ಲಿ ನನ್ನನ್ನು ಕೂರಿಸಿದ್ರು, ಚಿನ್ನಯ್ಯನನ್ನ ಬಾಡಿಗಾರ್ಡ್ ಅಂತ ಪರಿಚಯ ಮಾಡಿಸಿದ್ರು, ಗ್ಯಾಂಗು ನನ್ನನ್ನು ಬಳಸ್ಕೊಂಡ್ರು, ಆ ನೋವು ನನಗೆ ಕಾಡ್ತಾ ಇದೆ, ನಾನು SIT ಮುಂದೆ ಸುಳ್ಳನ್ನು ಹೇಳಿಲ್ಲ ಅಂತ ಸುಜಾತಾ ಭಟ್ ಅವರು ಈಗ ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಾ ಇದ್ದಾರಾ. ಅವರೇ ಹೇಳ್ತಾ ಇದ್ದಾರೆ, ಹೌದು ಅವರ ಜೊತೆ ನಾನು ದೆಹಲಿಗೆ ಹೋಗಿದ್ದೆ. ಅವರು ಯಾರು? ಮೇಡಮ್ ನಮಸ್ತೆ, ಪವಿತ್ರ ಪಬ್ಲಿಕ್ ಟಿವಿಯಿಂದ. ಹಾಂ ನಮಸ್ತೆ ಮೇಡಮ್. ಇದು SITಗೆಲ್ಲ ಹೋಗಿ ಬಂದ್ರಾ ನೀವು ತನಿಖೆ ಎಲ್ಲ? ಹೌದು, ಎಲ್ಲ ಮುಗಿಯಿತು. ಎಲ್ಲಾನು ವಿವರವಾಗಿ ಅವ್ರು ಏನೇನು ಕೇಳಿದಾರೋ ಎಲ್ಲದಕ್ಕೂ ನಾನು ಆನ್ಸರ್ ಕೊಟ್ಟಿದ್ದೀನಿ. ಹಾಗೂ A to Z ಎಲ್ಲರೂ ಇದು ಮಾಡಿದ್ದಾರೆ, ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ಹಾಗೂ ಅವರು ನನಗೆ ತುಂಬಾ ಒಳ್ಳೆಯ ಇದನ್ನ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆಯ ಜನರು ಇದ್ದಾರೆ. ಹಾಗೆ ಬರ್ಬೇಕಾಗಿದ್ರೆ ಬಸ್ ಟಿಕೆಟ್ ಸಮೇತ ಅವರೇ ಮಾಡಿ ಕೊಟ್ಟಿರೋದು. ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಅವರನ್ನ ನಾನು ನೆನ್ಸ್ಕೊಳ್ಬೇಕು, ಅಷ್ಟು ಒಳ್ಳೆಯ ಜನರು ಇದ್ದಾರೆ ಅಲ್ಲಿ ಸೊಸೈಟಿಯಲ್ಲಿ. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಆಗ್ಲಿಲ್ಲ. ಎಲ್ಲಾನು ಅದರಿಂದ ವಿಮುಕ್ತಿಗೊಳಿಸಿ ನಾನು ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಅಂದ್ರೆ ಯಾವ ರೀತಿ ಪ್ರಶ್ನೆಗಳೆಲ್ಲ, ಅಂದ್ರೆ ಜನರು ಅನನ್ಯ ಭಟ್ ವಿಚಾರದಲ್ಲೇ ಕೇಳ್ತಾ ಇದ್ದಾರೆ ಅವರು ಪ್ರಮುಖವಾಗಿ? ಅದೆಲ್ಲ ಎಲ್ಲರೂ ಕೇಳಿದ್ದಾರೆ. ಎಲ್ಲಾನು ಅದಕ್ಕೆ ನಾನು ಇದು ಮಾಡ್ಬೇಕು, ಎಲ್ಲಾನು ಕೊಟ್ಟಿದ್ದೀನಿ, ಉತ್ತರಗಳನ್ನು ಕೊಟ್ಟಿದ್ದೀನಿ. ಅದು ಏನೇನ್ ಕೇಳಿದಾರೋ ಅದು ಯಾವ ರೀತಿಯಲ್ಲಿ ನನ್ನ ಹುಟ್ಟಿನಿಂದ ಹಿಡಿದು ಎಲ್ಲಾನು ಕೇಳಿದ್ದಾರೆ. ಹಾಗಾಗಿ ಪ್ರತಿಯೊಂದು ಆಸ್ತಿಯ ವಿಚಾರದಲ್ಲೂ ಕೇಳಿದ್ದಾರೆ. ಪ್ರತಿಯೊಂದನ್ನು ನಾನು ಕುಲಂಕುಷವಾಗಿ ಹೇಳಿದ್ದೀನಿ. ಹಾಗಾಗಿ ನನ್ನನ್ನ ಆ ಒಂದು ಇದರಿಂದ ಹೊರಗಡೆ ಬಿಟ್ಟಿದ್ದಾರೆ. ನಂದು ಮುಗಿಯಿತು, ಅಲ್ಲಿಗೆ ನನ್ನ ಅಧ್ಯಾಯ ಮುಗಿಯಿತು. ಇನ್ನು ನಾನು ಯಾವ ಇದಕ್ಕೂ ನಾನು ಹೋಗಲ್ಲ. ಎಲ್ಲರಿಗೂ ನಾನು ಚಿರಋಣಿಯಾಗಿರ್ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ. ಅಂದ್ರೆ ಕೇಸ್ ವಾಪಸ್ ತಗೊಂಡಿದ್ದೀರಿ ಅಂತಲ್ಲ? ಕೇಸ್ ವಾಪಸ್ ತಗೊಂಡಿದ್ದೀನಿ ಅಂತ ಏನೂ ಅಲ್ಲ. ನನ್ನನ್ನ ವಿಚಾರಣೆ ಮಾಡಿದ್ದಾರೆ. ಅದಕ್ಕೇನು ಇದು ಕೊಡಬೇಕು ಸಮಂಜಸವಾಗಿ, ಅವ್ರು ಕೇಳಿದ ಪ್ರಶ್ನೆಗಳಿಗೆ ಏನೇನು ಕೇಳಿದಾರೆ ಅದಕ್ಕೆಲ್ಲ ಸಮಂಜಸವಾಗಿ ಉತ್ತರಗಳನ್ನ ಕೊಟ್ಟಿದ್ದೀನಿ. ಅದು ಎಲ್ಲ ಮುಗಿಯಿತು. ನನ್ನ ಒಂದು ಇದೇನಿದೆ ಪಾರ್ಟ್ ಆಫ್ ವರ್ಕ್, ಏನೇನು ಆ ವರ್ಕ್ ಮುಗ್ದಿದೆ. ಅದರಿಂದ ನನ್ನನ್ನ ವಿಮುಕ್ತಿಗೊಳಿಸಿ ಕಳಿಸಿದ್ದಾರೆ ಅಷ್ಟೇ. ಇನ್ನೇನು ನಿಮ್ದು ಅವ್ರ ಹತ್ರನೇ ಇದೆ? ನಂದು ಫೋನ್ ಅವ್ರ ಹತ್ರ ಇದೆ. ಅದು ಒಂದು 15 days ಬಿಟ್ಟು ನೀವು PF ಹಾಕಿ ತಗೊಳ್ಳಿ ಅಂತ ಹೇಳ್ತಾರೆ. ಅದು ಕೆಲವರು ಕಾಲ್ ರೆಕಾರ್ಡ್ಗಳೆಲ್ಲ ಇರ್ತಾವಲ್ವಾ, ಅವ್ರನ್ನ ಅದನ್ನ ಇದು ಮಾಡ್ಬೇಕು. ನನ್ನಿಂದ ಆಗುವಂತ ಇದನ್ನ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ನನ್ನಿಂದ ಏನು ತಪ್ಪು ನಡೆದಿಲ್ಲ. ನಾನೇನ್ ತಪ್ಪು ಮಾಡಿದ್ದೀನಿ? ನಾನೇನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ. ತಪ್ಪಾಗಿದೆ, ಅದನ್ನ ಸರಿ ಮಾಡ್ಕೊಳ್ಬೇಕು ನನ್ನ ಜೀವನದಲ್ಲಿ ಅಷ್ಟೇ. ಕೆಲವೆಲ್ಲ ತಪ್ಪುಗಳು ನಡೀತದೆ. ಯಾರು ಬೇಕಂತ ಯಾರು ತಪ್ಪುಗಳನ್ನ ಮಾಡಲ್ಲ. ಅವರವರ ಹಣೆ ಬರಹ ಕೆಟ್ಟವಾಗ ಏನೇನು ನಡೀತದೆ. ಹಾಗಾಗಿ ಅದ್ರ ಬಗ್ಗೆ ನಾನು ಯಾರನ್ನು ನಾನು ಇದು ಮಾಡಲ್ಲ. ಇನ್ನೊಂದು ಮೇಡಮ್, ನೀವು ವಸಂತಿ ವಿಚಾರದಲ್ಲಿ ಇಲ್ಲ ಅವ್ರು ಬದುಕಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಆ ರೀತಿ ಹರಿದಾಡ್ತಾ ಇದೆ ಸುದ್ದಿಗಳೆಲ್ಲ. ನನಗೆ ಗೊತ್ತಿರುವ ಪ್ರಕಾರ ಬದುಕಿದ್ದಾಳೆ ಅನ್ನುವಂಥದ್ದು ಒಂದು ನಮ್ಮ ಮನಸ್ಸಿಗೆ ತೋಚಿದೆ. ಯಾಕೆ ಅಂತ ಹೇಳಿದ್ರೆ ಡೆಡ್ ಬಾಡಿಯನ್ನ ಹುಡುಗನ ಕಡೆಗೆ
ಯಾರಿಗೂ ತೋರಿಸ್ಲಿಲ್ಲ. ಹ್ಮ್ ನದಿಯಲ್ಲಿ ಒಂದು ಹೊಳೆಯಲ್ಲಿ ಹರಿತಿರ್ಬೇಕಾಗಿದ್ರೆ ಮಂಗಲ ಸರ ಹೇಗೆ ಸಿಗುತ್ತೆ? ಹ್ಮ್ 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 ಅದು ಹೌದು. ಹ್ಮ್ ಆ ಹ್ಮ್ ಮಂಗಲ ಸರ ಹೇಗೆ ಸಿಗುತ್ತೆ? ಹ್ಮ್ ಹ್ಮ್ ಅದು ಅವಳದೇ ಬಟ್ಟೆ ಅಂತ ಅವರು ಇದು ಮಾಡ್ಕೊಂಡು ಯಾವ್ದೋ ಅಂಗಡಿದ್ದು ಟೈಲರ್ ಅಂಗಡಿದ್ದು ಇಂಥ ಟೈಲರ್ ಅಂಗಡಿಯಲ್ಲಿ ನಾವು ಹೇಳ್ಬೋದು ಇಂಥ ಟೈಲರ್ ಅಂಗಡಿಯಲ್ಲಿ ನಾವು ಹೊಲಿಸಿದೀವಿ ಅಂತ ಅಲ್ವಾ? ಹ್ಮ್ 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 ಈಗ ಅಟ್ಲೀಸ್ಟ್ ಹುಡುಗನ ತಂದೆಗಾದ್ರೂ ತೋರಿಸ್ಬೇಕಾಗಿತ್ತಲ್ವಾ ಹೆಣವನ್ನ? ಹ್ಮ್ ಅದನ್ನ ಹೇಳಿದ್ರಾ ನೀವು ಅಲ್ಲಿಗೆ? ಅಲ್ಲಿಗೆ ಹೇಳಕ್ಕೆ ನಮ್ಗೆ ಇವರಿಗೆ ಅವಕಾಶ ಕೊಡ್ಲಿಲ್ಲ. ಇವರನ್ನ ಹೆದರಿಸಿ ಅಲ್ಲಿಂದ ಬೇಗ ಓಡಿ ಹೋಗಿ ನೀವು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ಒಂದು ಇದನ್ನ ಅವರು ಇಟ್ಟುಬಿಟ್ರು. ಇವರ ಅಮಾಯಕತೆಯನ್ನ, ಇವರ ಅಸಹಾಯಕತೆ, ಇವರ ಅಮಾಯಕತೆಯನ್ನ ಎಲ್ಲ ಇಟ್ಟುಬಿಟ್ರು. ಹಾಗಾಗಿ ಅದು ಏನು ನಡೆದಿದೆ ಅನ್ನುವಂಥದ್ದು ಕೇಸ್ ಅವನು ಸತ್ತು ಹೋಗಿದ್ದಾನೆ, ಕ್ಲೋಸ್ ಆಗಿದೆ ಅನ್ನೋದಕ್ಕಿಂತ ಇನ್ನು ಸತ್ಯ ಏನು ಅನ್ನೋದು ಇದಿಲ್ಲ. ಯಾಕೆಂದ್ರೆ ಅವರ ಕಡೆಯವರು ಯಾವ್ದಕ್ಕೋಸ್ಕರ ಮಾಡಿದ್ದಾರೆ, ಏನಕ್ಕೋಸ್ಕರ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ. ಆದ್ರೆ ನಾನು ಅದನ್ನ ಸ್ವಲ್ಪ ಇದು ಮಾಡ್ಬೇಕಾಗಿದೆ. ಯಾಕೆಂದ್ರೆ ಯಾರೇ ಆಗಿಲ್ಲ, ಅವ್ರು ಸತ್ತು ಹೋಗಿದ್ದಾರೆ, ತಂದೆನೂ ಸತ್ತು ಹೋಗಿದ್ದಾರೆ, ಮಗನೂ ಸತ್ತು ಹೋಗಿದ್ದಾರೆ ಅಲ್ವಾ? ಬಟ್ ಈ ಅನನ್ಯ ವಿಚಾರದಲ್ಲಿ ನೀವು ಅದು ಹೇಳಿದ್ರಾ? ಅಂದ್ರೆ ಇಲ್ಲ ಅದನ್ನ ಯಾವ ರೀತಿಯಾಗಿತ್ತು ಅಂತ? ಯಾವುದು? ಅಲ್ಲ, ಅನನ್ಯ ಭಟ್ ವಿಚಾರದಲ್ಲಿ ನಾನೇನು ಹೇಳಿಲ್ಲ, ನಾನೇನು ಮಾತಾಡಿಲ್ಲ ಆ ವಿಚಾರದ ಬಗ್ಗೆ. ಅಲ್ಲಿ ನನ್ಗೆ ಏನೇನ್ ಕೇಳಿದಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಮೇಡಮ್, ಅಷ್ಟೇ. ನಾನು ಏನೇನ್ ಕೇಳಿದಾರೆ ನಾನು ಅದಕ್ಕೆ ಸಮಂಜಸವಾಗಿ ಇದು ಕೊಡ್ತೀನಿ. ದಾಖಲೆ ಅಂತ ಯಾವ್ದು ಪ್ರೊಡ್ಯೂಸ್ ಮಾಡಕ್ಕಾಗಿಲ್ಲ? ಕೇಳಿದಾರ ಯಾವ್ದಾದ್ರು ದಾಖಲೆಗಳನ್ನ? ಏನೇನ್ ಕೊಡ್ಬೇಕು ಎಲ್ಲಾನು ಕೊಟ್ಟಿದ್ದೀನಿ. ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ನಿಮ್ದು, ಅದೆಲ್ಲ ವಿವರ ಕೇಳಿದಾರ ಅವರು? ನನ್ನ ಅಕೌಂಟ್ ಡೀಟೇಲ್ಸ್ ಅವ್ರು ಏನು ಕೇಳಿಲ್ಲ. ಹೌದು, ನನ್ನ ಅಕೌಂಟ್ ಅಂತ ಹೇಳಿದ್ರೆ ನಾನು ಎಲ್ಲೂ ಅಕೌಂಟ್ ಮಾಡಿಲ್ಲ. ಅದು ಯಾವ್ದೋ ಒಂದು ಇದ್ರದ್ದು ಒಂದು ಅಕೌಂಟ್ ಅನ್ನು ತೋರಿಸಿದ್ರು ಅಷ್ಟೇ. ಅದರಲ್ಲಿ ನಾನು ತಗೊಂಡಿರೋದು ಹೌದು, ಅದು ನನಗೋಸ್ಕರ ನಾನು ತಗೊಂಡಿಲ್ಲ. ಯಾವ ಸಾಲವನ್ನಾಗಿರ್ಲಿ, ಇಲ್ಲಿ ಯಾವುದೇ ಸಾಲ ಆಗಿರ್ಲಿ, ಅದು ನಾನು ಯಾವ ಬ್ಯಾಂಕಲ್ಲೂ ಅಂತ ದೊಡ್ಡ ಸಾಲಗಳನ್ನ ಅಥವಾ ಯಾರಿಗೆ ಫ್ರಾಡ್ ಮಾಡಿ ನಾನು ಬದುಕಲಿಲ್ಲ. ನಾನು ಸ್ವತಃ ಜೀವನ ಮಾಡಿ ನಾನು ಬದುಕ್ತಾ ಇರೋದು. ಆಮೇಲೆ ಇನ್ನೊಂದು ಮೇಡಮ್, ಈಗ ಮಹಾಜರಿಗೆ ಬಂದಿದ್ದಾರೆ ಬೆಂಗಳೂರಿಗೆ, ನೀವು ಕೂಡ ಅವ್ರ ಜೊತೆ ದೆಹಲಿಗೆ ಹೋಗಿದ್ದೀರಾ, ಆಮೇಲೆ ಇನ್ನೊಂದು ಲಾಡ್ಜ್ ಇದಕ್ಕೆ ಮಾತುಕತೆಗೆ ಹೋಗಿದ್ದೀರಾ, ಆ ರೀತಿ ಸುದ್ದಿಗಳು ಹರಿದಾಡ್ತಾ ಇದಾವೆ. ಜಯಂತು ಗಿರೀಶ್ ನನ್ನನ್ನ ಕರ್ಕೊಂಡು ಹೋಗಿದ್ದಾರೆ ಬಿಟ್ಟು ನನ್ಗೆ ವಿಚಾರ ಗೊತ್ತಿಲ್ಲ. ನಾನು ಅದನ್ನು SIT ಮೂಲಕ ಹೇಳಿದ್ದೀನಿ ನಾನೆಲ್ಲ. ಎಲ್ಲಿ ಕರ್ಕೊಂಡು ಹೋಗಿದ್ರು? ಡೆಲ್ಲಿಗೆ. ಯಾವತ್ತು ಮೇಡಮ್ ಅದು? ನಂಗೆ ಇವಾಗ ಡೇಟ್ ಎಲ್ಲ ಅಲ್ಲಿ ಹೋಗಿ ಅಂದ್ರೆ ಲಾಯರ್ನ ಭೇಟಿ ಆದ ಅಥವಾ ಯಾವ ರೀತಿಯಲ್ಲಿ ಹೋಗಿ? ಅವರು ಲಾಯರನ್ನ ಭೇಟಿಯಾಗಿರೋದು ಬಿಟ್ಟು ನಾನು ಲಾಯರನ್ನ ಭೇಟಿ ಆಗ್ಲಿಲ್ಲ. ನನ್ನ ಒಂದು ಕಡೆ ಕೂರ್ಸಿಟ್ಟಿದ್ರು. ನನಗೆ ಏನು ಎತ್ತ ಅಂತಾನು ಗೊತ್ತಿಲ್ಲ ಮೇಡಮ್. ಸುಮ್ನೆ ನಾನು ಇಲ್ಲದನ್ನೆಲ್ಲ ಹೇಳಿ ನಾನು ಇದಾಗೋದು ಬೇಡ ನನ್ಗೆ. ನಾನು ಏನಿದೆಯೋ ಅಲ್ಲಿ ಹೇಳಿದೀನಿ SIT ಅಲ್ಲಿ. ಅಲ್ಲಿ ಅವರು ಏನ್ ಇದು ಮಾಡಿದಾರೆ ಅದು ಅಲ್ಲಿ ಇದೆ ಅಷ್ಟೇ. ಬೆಂಗಳೂರಿನಲ್ಲಿ ಮೀಟ್ ಆಗಿರೋ ಜಯಂತ್ ಅವ್ರದ್ದೆಲ್ಲ ಮೀಟ್ ಆಗಿರೋದು ಮನೆಯೆಲ್ಲ ನನ್ಗೆ ಗೊತ್ತಿಲ್ಲ ಮೇಡಮ್. ಅದೆಲ್ಲ ನನ್ಗೆ ಅವ್ರ ಮನೆ ಎಲ್ಲಿದೆ ಅಥವಾ ಅವರದ್ದು ಇನ್ನೊಬ್ರದ್ದು ಮನೆ, ನನ್ಗೆ ಅದೆಲ್ಲ ಏನು ಗೊತ್ತಿಲ್ಲ. ಬಟ್ ದೆಹಲಿಗೆ ಹೋಗಿ ಬಂದಿದ್ದೀರಾ ಅಷ್ಟೇ? ನಾನು ಯಾಕೆ ಸುಳ್ಳು ಹೇಳಿ ಹೋಗಿ ಬಂದಿದ್ದೀನಿ ಅನ್ನೋದ್ರಲ್ಲಿ ಏನಿದೆ ಅಲ್ವಾ? ಮುಂದಿನ ಇದು ಅವರದ್ದು ಅವ್ರಿಗೆ ಬಿಟ್ಟಿರೋದು ಮೇಡಮ್. ನಾನೇನು ಅವರ ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ, ನನ್ನ ಕಾಂಟ್ಯಾಕ್ಟ್ ಅಲ್ಲಿ ನಾನು ಯಾರ ಬಟ್ ಅವ್ರ ಮೇಲೆ ನಿಮ್ಗೆ ಅಸಮಾಧಾನ ಇದೆಯಾ? ನಾನು ಬಳಸ್ಕೊಂಡ್ರು ಅನ್ನೋ ತರ ನಿಮ್ಗೆ ಅಸಮಾಧಾನ ಇದೆ. ನನಗೆ ಕೂಲಂಕಷವಾಗಿ ಏನು ಹೇಳದೆ ಅವರು ಈ ರೀತಿ ನನ್ನ ಒಂದು ಇದನ್ನ ನನ್ನ ಹೋರಾಟ ನಾನು ಒಂದು ಇದರಲ್ಲಿ. ಓಕೆ, ಇದಿಷ್ಟು ಸುಜಾತಾ ಭಟ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿರುವಂತಹ ವಿಚಾರ. ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಇರ್ಬೋದು SITಯಿಂದ ಯಾವುದನ್ನು ಮಾತಾಡಬೇಕು ಯಾವುದನ್ನು ಮಾತಾಡಬಾರ್ದು ಅಂತ. ಬಟ್ ಕೆಲವೆಲ್ಲ ವಿಚಾರಗಳನ್ನು ಅವರು ನಾನು SIT ಮುಂದೆ ಹೇಳಿದ್ದೀನಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಇವತ್ತಿನ ಸುಜಾತಾ ಭಟ್ ಅವರ ಮಾತನ್ನು ಕೇಳಿದಾಗ ಏನನ್ನಿಸ್ತು? ಈ ಹಿಂದೆ ಅವರು ಆಡಿದ್ದ ಮಾತು, ಅವರು ಕೊಟ್ಟ ಸ್ಟೇಟ್ಮೆಂಟು, ಅವರ ಆ ಕೋಪ ಆಕ್ರೋಶದ ಮಾತುಗಳಿಗೂ ಇವತ್ತಿನ ಮಾತುಗಳಿಗೂ ಏನನ್ನಿಸ್ತು? ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಅಥವಾ ಸೋಲಿನ ಹತಾಶೆ ಅಂತ ಅನ್ನಿಸ್ತಾ, ಹೇಗೆ ಅಂತ? ಅರವಿಂದ್, ಸತ್ಯ ಕೊಂಚವಾಗಿ ಹೊರಗಡೆ ಬರ್ತಾ ಇದೆ. ಸೊ ಹಾಗಾಗಿ ಇನ್ನೇನಿದೆ ಅನ್ನುವಂತಹ ಮನಸ್ಥಿತಿಗೆ ಬಹುಶಃ ಸುಜಾತಾ ಭಟ್ ಬಂದಿದ್ದಾರೆ ಅಂತ ಅನ್ಸುತ್ತೆ. ಇನ್ನೊಂದು ಕಡೆಗೆ ಅವರ ಗ್ಯಾಂಗ್ ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಅವರನ್ನ ಯಾವ ರೀತಿ ಹೊರಗಡೆ ಇಟ್ಟರು ಸತ್ಯ ಹೊರಗಡೆ ಬಂದಾಗ ಅನ್ನುವಂತಹ ಹತಾಶೆಯೂ ಕೂಡ ಇರ್ಬೋದು. ಯಾಕಂದ್ರೆ
ಸುಜಾತಾ ಭಟ್ ಕೇಸ್ ಕೊಡುವ ದಿನದಿಂದಲೂ ಕೂಡ ಕಂಪ್ಲೀಟ್ ಅನನ್ಯ ಭಟ್ ಕಥೆಯ ಹಿಂದಿನ ಸೂತ್ರಧಾರಿಗಳು ಎಲ್ಲವೂ ಕೂಡ ಇದ್ರು. ಆದ್ರೆ ಯಾವಾಗ ಸತ್ಯ ಹೊರಗಡೆ ಬಂತು, ಫೋಟೋ ರಿವೀಲ್ ಆಗಿ ಅದಾದ ಬಳಿಕ ಅವರ ಗ್ಯಾಂಗ್ ಏನಿದೆ ಅವೆಲ್ಲವೂ ಕೂಡ ಕಟ್ಟಾಯಿತು. ಸುಜಾತಾ ಭಟ್ ಅವರು ಏಕಾಂಗಿಯಾಗಿ ಇಲ್ಲಿವರೆಗೆ ಹೋರಾಟವನ್ನ ಮಾಡಿಕೊಂಡು ಒಂದೊಂದು ರೀತಿಯ ದ್ವಂದ್ವ ಹೇಳಿಕೆಯನ್ನ ಕೊಡ್ತಾ ಬಂದ್ರು. ಆದ್ರೆ SIT ವಿಚಾರಣೆಯ ಬಳಿಕ ಕಂಪ್ಲೀಟ್ ಆಗಿ ಸುಜಾತಾ ಭಟ್ ಮೆತ್ತಗಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನೀವೇ ಹೇಳಿದಂಗೆ ಈ ಹಿಂದಿನ ಅವರ ಬೈಟ್ಸ್ ಗಳನ್ನ ಕೇಳ್ಕೊಂಡೋದ್ರೆ ಅವರು ಮಾಧ್ಯಮದ ಮೇಲೆ ಎಗರಾಡೋದಾಗ್ಲಿ ಅಥವಾ ನಾನು ಹೇಳಿದ್ದೇ ಸತ್ಯ ಅನ್ನುವಂತಹ ದಾಟಿಯಲ್ಲೇ ಇದ್ದವರು. ಬಟ್ ಇವತ್ತು ಒಪ್ಕೊಳ್ತಾ ಇದ್ದಾರೆ ಪಬ್ಲಿಕ್ ಟಿವಿಯಲ್ಲಿ ಮಾತನಾಡ್ತಾ, ಹೌದು ತಪ್ಪಾಗಿದೆ, ತಪ್ಪನ್ನ ನಾನು ಬೇಕು ಅಂತಾನೆ ಮಾಡಿಲ್ಲ, ಹಣೆ ಬರಹ ಕೆಟ್ಟಾಗ ಎಲ್ಲವೂ ಕೂಡ ಹೀಗಾಗುತ್ತೆ ಅನ್ನುವಂತಹ ಮಾರ್ಮಿಕವಾಗಿ ಮಾತನ್ನ ಹೇಳ್ತಾರೆ. ಇನ್ನೊಂದು ಕಡೆಗೆ ಈ ಪ್ಲಾನ್ಸ್ ಎಲ್ಲ ಯಾವ ರೀತಿಯ ಸ್ಕೆಚ್ ಆಯ್ತು ಅನ್ನುವಂತಹ ಆ ಕಥೆಯನ್ನ ಕೂಡ ಪಬ್ಲಿಕ್ ಟಿವಿಯಲ್ಲಿ ರಿವೀಲ್ ಮಾಡ್ತಾ ಹೋಗ್ತಾರೆ. ಪ್ರಮುಖವಾಗಿ ದೆಹಲಿಗೆ ನನ್ನನ್ನ ಕರ್ಕೊಂಡು ಹೋಗಿದ್ರು, ಅದರಲ್ಲಿ ಚಿನ್ನಯ್ಯ ಕೂಡ ಇದ್ದ. ಚಿನ್ನಯ್ಯನನ್ನ ನನಗೆ ಬಾಡಿ ಗಾರ್ಡ್ ಅಂತ ಪರಿಚಯವನ್ನ ಮಾಡಿಕೊಟ್ರು ಅಂತ ಹೇಳ್ತಾರೆ. ಆದ್ರೆ ಸುಜಾತಾ ಭಟ್ ಅವರು ಪದೇ ಪದೇ ಅವರು ನನ್ನನ್ನ ಬಳಸ್ಕೊಂಡ್ರು, ಅವರು ನಮ್ಮ ಮನೆಗೆ ಬಂದ್ರು, ನಾನು ಯಾರನ್ನೂ ಕೂಡ ಅಪ್ರೋಚ್ ಆಗಿರ್ಲಿಲ್ಲ, ನನ್ನ ಹೋರಾಟದ ವಿಚಾರದಲ್ಲಿ ಅವರೇ ನನ್ನನ್ನ ಅಪ್ರೋಚ್ ಆದ್ರು. ಆದ್ರೆ ಯಾವ ರೀತಿ ಹೋರಾಟ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ಕೂಲಂಕುಷವಾಗಿ ನನಗೆ ಹೇಳಿರ್ಲಿಲ್ಲ ಅಂತ ಹೇಳ್ತಾರೆ. ಯಾರು ಅವರು ಅನ್ನುವಂಥದ್ದನ್ನ ನಾನು ಕೂಡ ಅದನ್ನೇ ಪ್ರಶ್ನೆ ಕೇಳಿದೆ ಅವರಿಗೆ. ಆದ್ರೆ ಅವರು ಅದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ. ಬಿಡಿ, ಈಗಾಗಲೇ ಸಾಕಷ್ಟು ಅದು ದೊಡ್ಡ ಮಟ್ಟದ ವಿವಾದ ಆಗಿದೆ, ಇನ್ಯಾಕೆ ನಾನು ಹೇಳೋದಕ್ಕೆ ಹೊರಡೋದು, ನನಗೆ ಇವೆಲ್ಲವೂ ಕೂಡ ಸಾಕಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ SIT ಕೂಡ ಈಗಾಗಲೇ ದೆಹಲಿಗೆ ಹೋಗಿರುವಂತಹ ಕತೆ ಆಗಿರ್ಬೋದು ಅಥವಾ ಬೆಂಗಳೂರಿನ ಮನೆಗಳಲ್ಲಿ ಯಾವ ರೀತಿ ಸ್ಕೆಚ್ ಆಯಿತು ಅವೆಲ್ಲವನ್ನ ಕೂಡ ತನಿಖೆ ಮಾಡ್ತಾ ಇದೆ. ಪ್ರಮುಖವಾಗಿ ಸುಜಾತಾ ಭಟ್ ಅವರ ಫೋನ್ ಏನಿದೆ ಅದಿನ್ನೂ SIT ಅವರ ಕೈಯಲ್ಲೇ ಇದೆ. ಇನ್ನೂ ಕೂಡ 15 ದಿನಗಳ ಕಾಲ ಫೋನ್ ಅವರ ಕೈಯಲ್ಲಿರುತ್ತೆ. ಸೊ ಹಾಗಾಗಿ ಅದೆಲ್ಲವನ್ನ ಕೂಡ ಟ್ರ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ. ಸುಜಾತಾ ಭಟ್ ಹೇಳಿರುವಂತೆ ನನ್ನ ವಿಚಾರಣೆ ಎಲ್ಲವೂ ಕೂಡ SITಯಲ್ಲಿ ಮುಗಿದಿದೆ, ನಾನೆಲ್ಲವನ್ನ ಕೂಡ ಹೇಳ್ಕೊಂಡಿದ್ದೀನಿ, ಅನನ್ಯ ಭಟ್ ವಿಚಾರದಲ್ಲಿ ಇರ್ಬೋದು, ಆಸ್ತಿಗಳ ವಿಚಾರದಲ್ಲಿ ಇರ್ಬೋದು ಅನ್ನುವಂಥದ್ದು ಅವೆಲ್ಲವನ್ನ ಹೇಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ ರೀತಿ ಇದು ತಿರುವು ಪಡ್ಕೊಳ್ಳುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಜೊತೆಗೆ ದೆಹಲಿಗೆ ಹೋದಂತಹ ಕಥೆಯನ್ನ ಸುಜಾತಾ ಭಟ್ ಅವರೇ ಸ್ವತಃವಾಗಿ ಹೇಳಿರ್ಬೋದು, ಯಾವ ರೀತಿ ಆಯ್ತು ಇದು ಏನು ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ನನ್ನ ಪಾತ್ರ ಮುಗಿದಿದೆ ಅನ್ನುವಂತಹ ರೀತಿಯಲ್ಲಿ ಸುಜಾತಾ ಭಟ್ ಅವರು ಮಾತನಾಡ್ತಾ ಇದ್ದಾರೆ. ಸೊ ಸತ್ಯ ಹೊರಗಡೆ ಬರುತ್ತೆ ಬಿಡಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ರೈಟ್. ಹಾಗಾದ್ರೆ ಒಂದೆರಡು ಮೂರು ಕ್ಲಾರಿಟಿಯನ್ನು ಅವ್ರು ಕೊಡಲಿಲ್ಲ. ಫಸ್ಟ್ ಆಫ್ ಆಲ್, ಡೆಲ್ಲಿನಲ್ಲಿ ನಾನು ಯಾರನ್ನೂ ಮೀಟ್ ಮಾಡಲಿಲ್ಲ, ಒಂದು ಕಾರಲ್ಲಿ ನಾನು ಕೂರಿಸಿದ್ರು ಅನ್ನೋದಾದರೆ ಇವ್ರನ್ನ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದು ಯಾಕೆ, ಯಾವ ಉದ್ದೇಶದಿಂದ ಕರ್ಕೊಂಡೋದ್ರು? ಈಗ ಯಾರೋ ಕರೆದ್ರು ಅಂತ ಇವ್ರು ಡೆಲ್ಲಿಗಾದರೂ ಹೋಗಿದ್ದು ಯಾಕೆ?